ಬಿಡದಿ ಟೌನ್ಶಿಪ್ ಒಳ್ಳೇದ್ರಿ, ಬರ್ಲಿ ಬಿಡ್ರಿ ಅಂತ ಹೇಳ್ತಾ ಇದ್ದಾರೆ. ನಮ್ಮ ಬದುಕುಗಳು ಹಸನಾಗ್ತವೆ. ಪಾಳು ಬಿದ್ದ ಭೂಮಿ ಇದೆ, ಕಾರ್ಮಿಕರು ಸಿಗ್ತಾ ಇಲ್ಲ. ಅಬ್ಬಬ್ಬಬ್ಬಾ, ದಿಸ್ ಇಸ್ ಅನದರ್ ನ್ಯೂಸ್. ನಮ್ಮ ಬದುಕುಗಳು ಹಸನಾಗ್ತವೆ, ಪಾಳು ಬಿದ್ದ ಭೂಮಿ ಇದೆ, ಕಾರ್ಮಿಕರು ಸಿಗ್ತಾ ಇಲ್ಲ. ಇಲ್ಲಿ ನೋಡಿ, ಇಲ್ಲೂ ಒಂದು ಸಮಸ್ಯೆ ಇದೆ. ಈ ಸಂಖ್ಯೆ ಎಷ್ಟರ ಮಟ್ಟಿಗಿದೆ, ಎಷ್ಟರ ಮಟ್ಟಿಗೆ ಈ ಪ್ರಮಾಣ ಇದೆ? ವಿ ಹ್ಯಾವ್ ಟು ಸ್ಕ್ರೂಟಿನೈಸ್ ದಿಸ್. ವ್ಯವಸಾಯ ಮಾಡೋಕ್ಕಾಗ್ತಾ ಇಲ್ಲ, ಕೃಷಿಕರು ಕಮ್ಮಿ ಆಗಿದ್ದಾರೆ. ಏನು ಮಾಡೋದು? ಈ ಯೋಜನೆ ಬಂದರೆ ನಮ್ಮ ಜನರಿಗೆ ಲಾಭ ಅನ್ನೋರು ಇದ್ದಾರೆ, ಆದರೆ ಇದರ ಪ್ರಮಾಣ ಎಷ್ಟಿದೆ? ದಿಸ್ ಇಸ್ ಕ್ವೆಶ್ಚನಬಲ್. ಸಿಎಂ ಡಿ.ಕೆ. ನಡೆಗೆ ಕೈ ಮುಖಂಡ ರಾಜಣ್ಣ ಸ್ವಾಗತ. ಪಾಯಿಂಟ್ ಟು ಬಿ ಅಬ್ಸರ್ವ್ಡ್, ಕೈ ಮುಖಂಡ ರಾಜಣ್ಣ. ಬಿಡದಿಯಿಂದ ಅಶ್ವವೇಗ ಗ್ರೌಂಡ್ ರಿಪೋರ್ಟ್. ಇದನ್ನು ಹೇಳ್ತಾ ಇರೋದು ಯಾರು? ಕೈ ಮುಖಂಡ, ಕಾಂಗ್ರೆಸ್ ಮುಖಂಡ ರಾಜಣ್ಣ ಇದನ್ನು ಸ್ವಾಗತಿಸ್ತಾ ಇದ್ದಾರೆ. ಆಯಿತು ರಾಜಣ್ಣ ಅವರೇ, ನೀವು ಕೈ ಮುಖಂಡ ಆಗದೆ ಇಲ್ದಿದ್ರೆ ಬರೀ ಒಬ್ಬ ಕೃಷಿಕರಾಗಿ ನಿಜಕ್ಕೂ ವ್ಯವಸಾಯ ಮಾಡುವಂಥ ಪ್ಲೇಸಲ್ಲಿ ಏನಾದರೂ ಇದ್ದು ನೀವು ಯೋಚನೆ ಮಾಡಿದರೆ ಈ ಮಾತಿಗೆ ಬಹಳ ಫುಲ್ ಮಾರ್ಕ್ಸ್ ಸಿಕ್ಬಿಡ್ತಿತ್ತು. ಆದರೆ ಈ ಯೋಜನೆ ಬಂದರೆ ನಮ್ಮ ಜನರಿಗೆ ಲಾಭ ಅಂಥೇಳಿ ಕೈ ಮುಖಂಡ ರಾಜಣ್ಣ ಇದನ್ನು ಇನ್ವೈಟ್ ಮಾಡ್ತಾ ಇದ್ದಾರೆ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರ ನಡೆಗೆ. ನೋಡಿ, ಕೈ ಮುಖಂಡ ಡಿ.ಕೆ. ಶಿವಕುಮಾರ್ ಅವರ ಈ ಒಂದು ನಡೆಯನ್ನು, ಟೌನ್ಶಿಪ್ಗೆ ಸಂಬಂಧಪಟ್ಟ ಹಾಗೆ ಏನು ಸರ್ಕಾರ ತರಾತುರಿಯಲ್ಲಿ ಬಹಳ ಉತ್ಸುಕತೆಯಿಂದ ಇದೆಯಲ್ಲ, ಆ ವಿಚಾರಕ್ಕೆ ಕೈ ಮುಖಂಡ ರಾಜಣ್ಣ ಅವರು ಮಾತನಾಡಿದ್ದಾರೆ. ನಾವು ಕೈ ಮುಖಂಡ ಕೇಳ್ಕೊಳ್ಳೋಣ ಏನು ಮಾತನಾಡಿದ್ದಾರೆ ಅಂತೇಳಿ. ಬನ್ನಿ ಗಮನಿಸೋಣ ರಾಜಣ್ಣ ಅವ್ರ ಮಾತನ್ನು. ನನ್ನ ಕಲೀಗ್ ಜೀವನ್ ಮಾತನಾಡಿಸಿದ್ದಾರೆ. ಈ ವಿಚಾರವಾಗಿ ಸಾಕಷ್ಟು ಚರ್ಚೆ ನಡೀತಾ ಇರುವಂಥದ್ದು. ಟೌನ್ಶಿಪ್ ಆಗಬೇಕಾ ಬೇಡವಾ ಅನ್ನೋ ಒಂದು ರಾಜಕೀಯ ವಲಯದಲ್ಲಿ ಚರ್ಚೆ ನಡೀತಾ ಇರುವಂಥದ್ದು. ಸದ್ಯ ಈ ವಿಚಾರದ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆ ಮಾಜಿ ತಾಲೂಕ್ ಪಂಚಾಯತಿ ಸದಸ್ಯರಾದಂತಹ ರಾಜಣ್ಣ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಮಾತನಾಡ್ಸೋಣ. ಸರ್, ಈಗ ಸದ್ಯ ಬಿಡದಿ ಟೌನ್ಶಿಪ್ ಆಗೋ ವಿಚಾರವಾಗಿ ಸಾಕಷ್ಟು ಚರ್ಚೆಗಳು ರಾಜಕೀಯ ವಲಯದಲ್ಲಿ ಆಗ್ತಾ ಇರುವಂಥದ್ದು. ಸದ್ಯ ನಿಮ್ಮ ನಿಲುವೇನು? ಟೌನ್ಶಿಪ್ ಆಗಬೇಕಾ ಬೇಡವಾ ಸರ್? ಸರ್, ಟೌನ್ಶಿಪ್ ಆಗಬೇಕು ಅನ್ನೋ ಉದ್ದೇಶ ಇಟ್ಕೊಂಡೆ ನಾವು ಮಾತಾಡ್ತಾ ಇರೋದು. ಈ ಜಾಗವನ್ನು 2006ರಲ್ಲಿ ಟೌನ್ಶಿಪ್ಗೆ ಅಂತಲೇ ಕುಮಾರಸ್ವಾಮಿ ಗುರುತಿಸಿದ್ರು. ಅತ್ಯಂತ ಸೂಕ್ತವಾದ ಜಾಗವನ್ನು ಗುರುತಿಸಿದ್ದಾರೆ. ಯಾಕೆಂದರೆ ಅವ್ರಿಗೆ ಅವತ್ತೇ ಇದರ ಪರಿಸ್ಥಿತಿ ಗೊತ್ತಿತ್ತು. ಇಲ್ಲಿ ವಾತಾವರಣ, ನೀರಿನ ವಾತಾವರಣ, ಇಲ್ಲಿ ಪರಿಸ್ಥಿತಿ, ವ್ಯವಸಾಯದ ಕಷ್ಟ. ಯಾಕೆಂದ್ರೆ ನಾವು ಬೆಂಗಳೂರು ಭಾಗವಾಗಿ ಸೇರ್ಕೊಬಿಟ್ಟಿದ್ವಿ. ಇಲ್ಲಿ ವ್ಯವಸಾಯ ಮಾಡೋದು ತುಂಬ ಕಷ್ಟ. ಇವತ್ತು ಇನ್ನೂ ಪರಿಸ್ಥಿತಿ ಬಿಗಡಾಯಿಸ್ತದೆ. ಇವತ್ತು ಇನ್ನೂ ಕೂಡ ಇಷ್ಟು ಹತ್ತಿರದಲ್ಲಿದ್ದರೂ ಕೂಡ ನಮಗೆ ಲೇಬರ್ದು, ಆಮೇಲೆ ವಾಟರ್ ಲೆವೆಲ್ ನೀವು ನೋಡಿ, ಅಲ್ಲಿಂದ ಸ್ಟಾರ್ಟ್ ಆಗಿ ಇಲ್ಲಿರ್ತಕ್ಕಂಥ 80% ಜಾಗ ಕಲುಷಿತ ನೀರಿನಿಂದನೇ ನಾವು ಜೀವನ ಮಾಡ್ತಾ ಇದ್ದೀವಿ. ಬೇರೆ ಅದು ಬಿಟ್ಟು ಅನಿವಾರ್ಯ ಇಲ್ಲ. ಅದರಿಂದ ಇದೇನಾಗಿದೆ ಅಂದರೆ ಹಸು ಒಲೆವಾಗಿ ಕಾಣ್ತದೆ. ಬಟ್ ಇಲ್ಲಿ ವ್ಯವಸಾಯದ ಪರಿಸ್ಥಿತಿ, ಇಲ್ಲಿ ಇರ್ತಕ್ಕಂಥ ವಾತಾವರಣ, ನಾವು ರೈತರಿಗೆ ಏನು ಹೇಳಿದ್ರೆ ಅವನಿಗೇನು ಥರದಲ್ಲಿ ವಿಚಾರ ಮಾಡ್ತಾರೆ. ಇಲ್ಲಿ ಯಾವುದೇ ವ್ಯವಸಾಯಕ್ಕೆ ಯೋಗ್ಯವಾದ ನೀರಿನ ಸೌಕರ್ಯ ಇಲ್ಲ. ಲೇಬರ್ದು ಅವಶ್ಯಕತೆ ತುಂಬ ಇದೆ. ವ್ಯವಸಾಯ ಮಾಡೋಕ್ಕಾಗ್ತಾ ಇಲ್ಲ. ಸಾಕಷ್ಟು ಜಮೀನು ಪಾಳಿದೆ. ಇದರಲ್ಲಿ ಆಗಲೇ 2,500 ಎಕರೆ ಹತ್ತಿರ ಮಾರಾಟ ಆಗಿದೆ. ಇನ್ನೂ 2,000 ಎಕರೆ 2,500 ಎಕರೆ ಪಾಳಿದೆ. ನೀವು ನೋಡಿ, ಅಗ್ರಿಗೋಲ್ಡ್ 300 ಎಕರೆ, TMT 100 ಎಕರೆ, ಈ ಥರದವು ಎಸ್ಟೇಟ್ಗಳೇ ಸುಮಾರು ಪಾಳವೆ. ಅಲ್ಲ, ಸಾಕಷ್ಟು ಪಾಳವೆ. ಅಲ್ಲಿ ಇಲ್ಲಿ ಸ್ವಲ್ಪ ರೈತರು ಕಷ್ಟಪಟ್ಟು 1/2 ಎಕರೆ, ಕೆಲವ್ರು ಏನಾಗಿದೆ ಅಂದರೆ ಈ ನೀರಿನಲ್ಲೇ ಅವರು ಕೆಲವೊಂದು ವ್ಯವಸಾಯ ಮಾಡ್ತಾ ಇರೋದು ಬಿಟ್ಟರೆ ಈ ಏರಿಯಾ ಪೂರ್ತಿ ಕೂಡ ಕಲುಷಿತ ನೀರಿನಿಂದ ಪೂರ್ತಿ ಹೋಗಿದೆ. ನಾವು ಇದನ್ನ ಹೇಳಿದ್ರೆ ಬೇರೆ ತಪ್ಪು ತಿಳ್ಕೊತಾರೆ. ವ್ಯವಸಾಯ ಮಾಡೋಕ್ಕಾಯ್ತಲ್ಲ, ಬೇಕಾದಷ್ಟು ಇನ್ನೂ ಪಾಳು ಆಯ್ತವೆ. 2006ರಲ್ಲಿ ಮಾಡಿದಾಗ 98% ವ್ಯವಸಾಯ ಐತಿ ಇಲ್ಲಿ. ಇವತ್ತು ಆ ವ್ಯವಸಾಯದ ಜಾಗ ಬಂದು 30 to 40% ಬಂದಿದೆ, ಆಯ್ತಲ್ವ. ಮಾರಾಟನೂ ಕೂಡ ಜಾಸ್ತಿ ಆಯ್ತದೆ. ದಿನೇ 3 ಎಕರೆ ಇರೋನು 1/2 ಎಕರೆಗೆ ಬಂದವನೆ, 10 ಎಕರೆ ಇರೋನು 8 ಎಕರೆಗೆ ಬಂದವನೆ, 7 ಎಕರೆಗೆ ಬಂದವನೆ. ಮಾರಾಟನೂ ಜಾಸ್ತಿ ಆಯ್ತದೆ, ಜಮೀನು ಮಾರಾಟಗಳು ಜಾಸ್ತಿ ಆಯ್ತವೆ. ಈಗ ರಾಜಕೀಯವಾಗಿ ಅಂದಾಗ ಕುಮಾರಸ್ವಾಮಿ ಅವರು ಇದನ್ನ ಸ್ಟಾರ್ಟ್ ಮಾಡಿದ್ರು ಅಂತ ಹೇಳಿದ್ರಿ. ಈಗ ಅವರೇನೇ ವಿರೋಧ ಮಾಡ್ತಿದ್ರ ಸರ್? ಯಾಕೆ ಈಗ ಕುಮಾರಸ್ವಾಮಿ ಅವ್ರಿಗೆ ಈಗ ಬಿಡದಿ ಟೌನ್ಶಿಪ್ ಬೇಕಾಗಿಲ್ವಾ? ಈಗ ಕುಮಾರಸ್ವಾಮಿ ಅವರು ಮಾಡಿದ್ರು. ಇವತ್ತು ಯಾಕೆ ವಿರೋಧ ಮಾಡ್ತೇವ್ರೆ ಅಂದರೆ ಒತ್ತಡದಿಂದ ವಿರೋಧ ಮಾಡ್ತಾರೆ. ಅವ್ರು ಪ್ರಾಮಾಣಿಕ ವಿರೋಧ ಮಾಡ್ತಾ ಇಲ್ಲ. ಟೌನ್ಶಿಪ್ ಇವ್ರು ಮಾಡಬೇಕು ಅಂತ ಮಾಡಿದಾಗ ನೋಟಿಫಿಕೇಶನ್ ಮಾಡಿದಾಗ ಅವ್ರು ವಿರೋಧನೇ ಇಲ್ಲ. ಅವ್ರು ಅರ್ಜಿ ಕೊಟ್ಟರು ರಾಮನವ್ರಿಗೆ ಬಂದು, ನಮ್ಮ ಜಮೀನಿಗೆ ದುಡ್ಡು ಕೊಡಿ ಅಂತ. ಎಲ್ಲದ ವಿರೋಧ? ಇವತ್ತಿನ ಜನರ ಒಂದು ಪರಿಸ್ಥಿತಿ ನೋಡಿ ರಾಜಕೀಯ ಉಪಯೋಗಿಸ್ಕೋಬೇಕು ಅನ್ನೋದು ಮಾಡಿದವರು. ಅವ್ರು ಪ್ರಾಮಾಣಿಕವಾಗಿ, ಅವ್ರಿಗೆ ಸತ್ಯವಾಗಿ ಅವ್ರಿಗೆ ವಿರೋಧ ಇಲ್ಲ. ಅವ್ರಿಗೆ ಟೌನ್ಶಿಪ್ ಅವ್ರು ಮಾಡಿರೋದು ಟೌನ್ಶಿಪ್ಪು 2019 ತನಕ ಅವರೇ ಇದ್ದರು.
2019 ಟೌನ್ಶಿಪ್ ಮಾಡಿದವರು ಕಂಟಿನ್ಯೂಸ್ ಆಗಿ ಅವರೇ ನಾನು ಇದನ್ನು ಮಾಡೇ ಮಾಡ್ತೀನಿ ಅಂತ ಹೇಳಿದ್ರು. ಇವಾಗ ಇದ್ದಕ್ಕಿದ್ದಂಗೆ ವಿರೋಧ ಮಾಡೋಕ್ಕೆ ಅವ್ರ ನೈತಿಕತೆ ಇಲ್ಲ, ಮಾಡಲ್ಲ ಅವರು. ಬಟ್ ರಾಜಕೀಯಕ್ಕೆ ಜನಗಳ ಒತ್ತಡದಿಂದ ಹೇಳೋಕ್ಕಾಗಲ್ವ, ಯಾರೋ ಇರ್ತಕ್ಕಂಥ ಹೋರಾಟ ಮಾಡ್ತಿರ್ತಕ್ಕಂಥವ್ರು ಈಗ ಅವ್ರ ಸಪೋರ್ಟ್ ಆಗಿ ರಾಜಕೀಯವಾಗಿ ಬರ್ತಾ ಇದ್ದಾರೆ. ಖಂಡಿತ ಅವರು ಟೌನ್ಶಿಪ್ನ ಅವತ್ತು 1/2 ಎಕರೆಯವರು 65 ಕುಂಟೆಯವರು 10 ಕುಂಟೆಯವರು ದನ ಕರಿ ಪೂರ ಇನ್ನೂ ಚೆನ್ನಾಗಿತ್ತು. ಅವತ್ತು ಯಾವ ಉದ್ದೇಶದಿಂದ ಮಾಡಿದ್ರು ಅವರು? ಇಲ್ಲಿ ಪರಿಸ್ಥಿತಿ ನೋಡಿ ನೀರನ್ನು ನೋಡಿ ಮಾಡಿದ್ದವರು. ಇವತ್ತು ಇನ್ನೂ ಅದಕ್ಕಿಂತ ಅಧೋಗತಿಯಾಗಿದೆ ಅದು. ಈಗ ನೀವು ಹೇಳಿದ್ರಿ ಅವ್ರಿಗೆ ಇಷ್ಟ ಇಲ್ಲ ಅಂದ್ಬಿಟ್ಟು, ಆದರೆ ಈ ವಿಚಾರವಾಗಿ ಕಾನೂನು ಹೋರಾಟ ಕೂಡ ಮಾಡ್ತೀನಿ ಅಂತ ಕುಮಾರಸ್ವಾಮಿ ಅವರು ಮುಂದಾಗಿರೋದು. ಬಟ್ ಏನು ರಾಜಕಾರಣದಲ್ಲಿ ಇದು ರಾಜಕೀಯ ಅವ್ರದ್ದು ಅದೇ ಅಲ್ವಾ ಸರ್? ಈಗ ಯಾವ್ದಾರು ಇನ್ನು ಮುಂದೆ ಇಂಡಸ್ಟ್ರಿಗಳೆಲ್ಲ ಯಾಕೆ ಮಾಡ್ಬಿಟ್ಟು ಮುಂದೆ ಅವ್ರು ಯಾವ ರೀತಿ ಮಾಡ್ತಾರೆ? ಇಂಡಸ್ಟ್ರಿ ಹೆಂಗೆ ತರ್ತಾರೆ? ಹೆಂಗೆ ಯಾವ ರೀತಿ ಮಾಡಿ? ಇಲ್ಲಿ 25,000 ಎಕರೆ ಆಗೋದು ಇಂಡಸ್ಟ್ರಿ ಆಗೋದು ಕನಕಪುರ ತಾಲೂಕು, ಟೊಯೋಟಾ ಆಯಿತು, ಬೇರೆ ಲೈನ್ಗಳು ಹೋಗ್ಬೋದು, ಪೈಪ್ಲೈನ್, ಬೇರೆ ಬೇರೆ ಇಂಡಸ್ಟ್ರಿ ಹೋಗ್ಲೇಬೇಕು. ಅನಿವಾರ್ಯವಾಗಿ ಸರ್ಕಾರ ಇದೆಲ್ಲ ಕಾರ್ಯಕ್ರಮ ಮಾಡಲೇಬೇಕಲ್ಲ. ಉದ್ಯೋಗ ಹೆಂಗೆ ಕೊಡ್ತಾರೆ? ಯಾವ ರೀತಿ ಈ ಥರ ಮೂಲ ಮನುಷ್ಯರುಗಳು ನಾವು ಯಾವುದೋ ಇದ್ರ ಬಾಡಿಲ್ಲ, ಯಾವ ರೀತಿ ದೇಶ ಹೋಗ್ತದಲ್ವ ಆ ಥರ ಹೋಗ್ಬೇಕಲ್ವಾ? ನಾವು ಬೆಂಗಳೂರಲ್ಲಿ ಇಷ್ಟು 30 ಕಿಲೋಮೀಟರ್ಗೆ ಇದ್ಕೊಂಡು ಬೆಂಗಳೂರು ಪಕ್ಕದಲ್ಲಿ ವ್ಯವಸಾಯ ಮಾಡೋಕ್ಕಾಯ್ತದೆ, ಬೆಂಗಳೂರಲ್ಲಿ ವ್ಯವಸಾಯ ಬದುಕೋಕ್ಕಾಯ್ತದೆ ರೈತ. ಅದಕ್ಕೋಸ್ಕರ ಮಾರ್ತಾವ್ರೆಲ್ಲ. ವ್ಯವಸಾಯ ಮಾಡಬೇಕು ಆಸೆ ಇದೆ. ಅವ್ರು ಹೇಳ್ತಾರೆ ನಾನು ಕಷ್ಟಕ್ಕೆ 1/2 ಎಕರೆ ಮಾಡ್ಬೋದು, 1/2 ಎಕರೆ ಮೈನಸ್ ಮಾಡಿಬಿಡ್ತಾರೆ. ಎಲ್ಲ ರಿಯಲ್ ಎಸ್ಟೇಟ್ ಬ್ರೋಕರ್ ಸ್ಟಾರ್ಟ್ ಆಗಿ ಜಮೀನು ದಾರಿ ಇಲ್ಲದೆ ಇರೋವು ಅವು ಇವೆಲ್ಲ ಕಡಿಮೆಗೆ ಕೇಳ್ಬಿಟ್ಟು ಎಲ್ಲ ಅಧ್ವಾನ ಮಾಡಿರ್ತಾರೆ. ಬಟ್ ಮತ್ತೆ ಇನ್ನು ಈ ವಿಚಾರದಲ್ಲಿ ಇನ್ನು ಈಗ ರೆಡ್ ಬೆಲ್ಟ್ ಇದೆ. ಈಗ ಈ ರೆಡ್ ಬೆಲ್ಟ್ ಏನಾದ್ರು ತೆಗೆದು ಎಲ್ಲೋ ಬೆಲ್ಟ್ ಕೊಟ್ರೆ ನಮ್ ಜಮೀನ ನಾವು ಕೊಡಲ್ಲ, ಮಾರಲ್ಲ ಅನ್ನೋ ಒಂದು ಮಾತುಗಳು ಕೆಲವೊಬ್ರು ಹೇಳ್ತಾರೆ. ಆತರ ಏನಾದ್ರು ಎಲ್ಲೋ ಬೆಲ್ಟ್ ಕೊಟ್ರೆ ಯಾವ ಜನರು ಕೂಡ ಜಮೀನನ್ನ ಮಾರ್ಲಿಕ್ಕೆ ಮುಂದಾಗೋದಿಲ್ಲ ಅಲ್ವಾ ಸರ್? ಆಲ್ರೆಡಿ 20 ವರ್ಷ ಹೋಗಿದೆ ರೆಡ್ ಝೋನ್ ಅಂತ ಮಾಡಿ. ಇಷ್ಟೊತ್ತಿಗೆ ಆ ಝೋನ್ ಅಂತ ಮಾಡದೆ ಹೋಗಿದ್ರೆ ಇಷ್ಟು ಬೇರೆ ಬೇರೆ ಥರದಲ್ಲಿ ಅಭಿವೃದ್ಧಿ ಆಗಿರೋದು, ಯಾವ್ಯಾವ ಥರಕ್ಕೂ ಇದಿರೋದು. ಈಗ ಈ ಅನಿವಾರ್ಯ ಪರಿಸ್ಥಿತಿ ಫೈನಲ್ ಸ್ಟೇಜಲ್ಲಿ ಅದು ಎಲ್ಲೋ ಬೆಲ್ಟ್ ತೊಗೊಂಡು ನಮ್ಮ ಪ್ರಯೋಜನ ಇನ್ನೊಂದು ಅವಶ್ಯಕ. ಈಗ ಟೌನ್ಶಿಪ್ ಅನ್ನೋದು ಒಂದು ಗುರುತಿಸಿದ ಮೇಲೆ ಆ ಟೌನ್ಶಿಪ್ಗೆ ನಾವು ಇನ್ವಾಲ್ವ್ ಇದು ಆ ಟೌನ್ಶಿಪ್ ಅಂದರೆ ದೊಡ್ಡ ಇದೇನಲ್ಲ. ಒಂದು ಇವತ್ತಿನ ಪರಿಸ್ಥಿತಿಗೆ ಅನಿವಾರ್ಯ ದೊಡ್ಡ ಒಳ್ಳೆ ಟೌನ್ಶಿಪ್ ಮಾಡಲೇಬೇಕು ಅವರು. ಯಾಕೆ ಅಂತಂದರೆ ಬೆಂಗಳೂರು ನೋಡಿದರೆ ಮತ್ತೆ ಅದೇ ಬೆಂಗಳೂರು ಕಟ್ಟೋ ಪ್ರಯೋಜನ ಆಗಲ್ಲ. ಹಂತವಾಗಿ ಅಲ್ವಾ ಸರ್ ಕಟ್ಟಬೇಕಾಗಿರೋದು? ಈಗ ಆ ಬೆಂಗಳೂರು ಪರಿಸ್ಥಿತಿ ನೋಡಿದ್ರೆ ಇಲ್ಲಿ ಒಂದು ಮಾಡಿದ್ರೆ ಟೌನ್ಶಿಪ್ ಮಾಡಿದ್ರೆ ನೆಕ್ಸ್ಟ್ ಜನ ಇದನ್ನೇ ಅಳವಡಿಸ್ಕೋತಾರೆ. ಈ ಥರನೇ ಬದುಕಬೇಕು, ನಾವೇ ಮಾಡಬೇಕು ಅಂತ. ನೀವು ಇದರಲ್ಲಿ ನೋಡಿದ್ದೀರಾ? ಜನಕ್ಕೆ ಇನ್ನೂ ಅವೇರ್ನೆಸ್ ಬರಲಿಲ್ಲ, ಅವ್ರದ್ದೇ ಆದಂತ ಬರಲಿಲ್ಲ. ಅಲ್ಲ ಫುಟ್ಬಾಲು ಆಟ ನೋಡಿದ್ದೀರಾ? ನಡೀತಾ ವರ್ಲ್ಡ್ ಕಪ್ಪು. ಜಪಾನ್ನವರು ಅಲ್ಲಿರೋ ಕಸನ ಅವ್ರು ತುಂಬ ಆಯ್ತವ್ರೆ ಪ್ಲೇಯರ್ಸು. ನಮ್ಮಲ್ಲಿ ಎಲ್ಲಿದೆ ಅದು? ಈ ಅವೇರ್ನೆಸ್ ಎಲ್ಲ ಒಂದು ಸ್ಟಾರ್ಟ್ ಆಗಬೇಕಲ್ವ? ಯಾವ್ದಾರು ಒಂದು ಸ್ಟಾರ್ಟ್ ಆಗಬೇಕಲ್ವಾ? ನಮ್ಮ ಇಂಪ್ರೂವ್ ಆಗ್ಬೇಕಾರೆ ನೀವು ಎಲ್ಲೂ ಮಾಡಲಿಲ್ಲ ಅಂದರೆ ಅವ್ರು ಯಾವುದೋ ಇಟ್ಕೊಂಡು ಅಲ್ಲಿಂಗ ಇಲ್ಲಿಂಗ ಒಂದೊಂದೊಂದು ಭಾಗವಾಗಿ ಹೋಗ್ಬೇಕು. ಯಾವುದನ್ನೇ ಮಾಡಬೇಕು ಅಂತಂದರೆ ಒಂದು ಕೊಡಬೇಕು, ಒಂದು ಇಸ್ಕೋಬೇಕು. ಕೊಡೋದಿಲ್ಲ ಇಸ್ಕೊಳ್ಳೋದಿಲ್ಲ ಏನಾಯ್ತದೆ ಕೆಲಸ? ಈಗ ಅವ್ರು ಕಿತ್ಕೊಂಡ್ರೆ ಕೊಡ್ತಾರಲ್ಲ, ಕಿತ್ಕೋದೇ ಅಲ್ವಲ್ಲ ನಮ್ಮ ಹತ್ರ, ಕೊಡ್ತಾವ್ರೆ ವಾಪಸ್ಸು. ಉದ್ಭುತವಾದ ಒಂದು ಇದು ಮಾಡಬೇಕು ಅಂತ ಕೊಡ್ತಾವ್ರೆ. ಈಗ ಅದನ್ನ ಇವ್ರು ಬೇರೆ ಬೇರೆ ಥರಕ್ಕೆ ರಾಜಕೀಯಕ್ಕೆ ಬೇರೆ ಏನೋ ಸಣ್ಣ ಪಣ್ಣ ವ್ಯತ್ಯಾಸ ಇದೆ ರೈತರಿಗೆ. ಇಲ್ಲ ಸಮಸ್ಯೆಗಳು, ಲ್ಯಾಂಡ್ ಸಮಸ್ಯೆನೂ ಏನೋ ಅವೇ, ಅದೆಲ್ಲ ಬಗೆಹರಿಸ್ಕೊಳ್ಳೋದು ಇವತ್ತು ಬಗೆಹರಿಸ್ಕೋಬೇಕು, ನಾಳೆನೂ ಬಗೆಹರಿಸ್ಕೊಳ್ಬೇಕು. ಕೋರ್ಟ್ ವ್ಯಾಜ್ಯ ಆಗ್ಬೋದು, ಅಣ್ತಂದಿರ ವ್ಯಾಜ್ಯ ಆಗ್ಬೋದು, ಹೆಣ್ಮಕ್ಳು ವ್ಯಾಜ್ಯ ಆಗ್ಬೋದು. ಅದು ಶಾಶ್ವತವಾಗಿ ಯಾವತ್ತೂ ಇದ್ದೇ ಇರ್ತದಲ್ವ? ಅದು ಇವತ್ತು ಬಗೆಹರಿಸ್ಕೋಬೇಕು, ನಾಳೆನೂ ಬಗೆಹರಿಸ್ಕೋಬೇಕು. ಅದಕ್ಕೆ ಟೌನ್ಶಿಪ್ಗೆ ಇಳಿದಿರುವಾಗ ನಾವು ಟೌನ್ಶಿಪ್ಗೆ ಆಗಬೇಕು. ಈಗ ನಾವು ಅದನ್ನು ಬೇರೆ ಎಲ್ಲೋ ಬೆಲ್ಟ್ ಆಗೋದು, ಇನ್ನೊಂದು ಬೆಲ್ಟ್ ಆಗೋದು, ಅದು ಕೂಡ ಯಾರೋ ರಿಯಲ್ ಎಸ್ಟೇಟ್ ತಂದೆ ಆಯ್ತದೆ. ಈಗ ಆದರೆ ಎಲ್ರಿಗೂ ಸರಾಸರಿ ಅನುಕೂಲ ಆಯ್ತದೆ. ಈಗ ಒಬ್ಬರು ಬಡವನಿಂದ ಹಿಡಿದು ಎಲ್ರಿಗೂ ಅನುಕೂಲ ಆಯ್ತದೆ. ನೀವು ಎಲ್ಲ ಬೆಲ್ಟ್ ಮಾಡಿಬಿಟ್ಟ ತಕ್ಷಣ ಮುಂದೆ ಇರೋನಿಗೆ ರೇಟ್ ಸಿಗ್ತದೆ, ಹಿಂದೆ ಇರೋನು ಕುಯ್ಕೋತಾರೆ ಜನ, ರೇಟ ಕಡಿಮೆ ಕೊತ್ತಾರೆ. ಆ ಥರ ಆಯ್ತದೆ ರಿಯಲ್ ಎಸ್ಟೇಟ್ ಅಂತೆ, ಅದರಲ್ಲೇನು ಡೌಟ್ ಇಲ್ಲ. ಈಗಾದರೆ ಈಕ್ವಲ್ ಆಗಿ ಮಾಡೋರು, ರೋಡಲ್ಲಿರೋನಿಗೆ, ಒಳಗಡೆ ದಾರಿ ಇಲ್ದಿರೋರಿಗೆ, ಎಲ್ಲರಿಗೂ ಒಂದೇ ಥರದ ಇದು ಮಾಡಿದ್ದಾರೆ. ಎಲ್ಲರಿಗೂ ಒಂದೇ ಥರದ ಸೈಟ್ ಕೊಡ್ತಾರೆ, ಜಾಗ ಕೊಡ್ತಾರೆ. ಅವೆಲ್ಲ ಒಳ್ಳೆ ಪ್ಲಾನ್ ಇದೆ. ಇದು ಅನುಕೂಲ ಅಂತೂ ಅದೇ. ಸುಮ್ಮನೆ ನಾವು ರಾಜಕೀಯಕ್ಕೆ ಅವರು ಬಂದು ಅಲ್ಲಿ ಅಶೋಕ್ ಅವರು ಇಲ್ಲಿ ಬಂದು ರಾಜಕೀಯ ಭಾಷಣ ಮಾಡ್ತಾರೆ. ಅಲ್ಲಿ ಅಸೆಂಬ್ಲಿ ಒಳಗಡೆ ನೀವೇನಾರು ಮಾಡಿ ಬೆಂಗಳೂರು ಜನಕ್ಕೆ ಒತ್ತಡ ಕಡಿಮೆ ಮಾಡೋಕ್ಕೆ ನೀವು ಮಾಡಿ, ನೆಕ್ಸ್ಟ್ ನಾವು ಬಂದು ಅದನ್ನೇ ಮುಂದುವರಿಸ್ತೀವಿ ಅಂತ ಹೇಳ್ತಾರೆ. ಇದು ಈ ರಾಜಕೀಯದವರು ಇವರು ಕಟ್ಕೊಂಡು ನಾವು ನಮ್ಮ ಬದುಕು ಸರ್, ಇದು ನಮ್ಮ ಪರಿಸ್ಥಿತಿ. ನಾವು ಏನು ಕಳೀತಾ ಇರೋದೇ ರೈತ. ಏನು ಇನ್ನು 10 ವರ್ಷ ಬಂದರೆ ಇನ್ನು ಅಷ್ಟೊತ್ತಿಗೆ ಎಲ್ಲ ಓಟಾಗಿರ್ತದೆ. ನಂದಿಲ್ಲ ಸರ್, ಹೋದ್ ಸಾರಿ ಇತ್ತು, ಇಲ್ಲ ನಾನು ಒಪ್ಕೋಬೇಕಾಯ್ತು ಅಂತಾರೆ. ಆ ಪರಿಸ್ಥಿತಿ ಕೊಟ್ಟಿದ್ದೆ, ಏನು ಇಲ್ವೇ ಇಲ್ಲ ಇಲ್ಲಿ. ಎಸ್ ಸರ್, ಇದಿಷ್ಟು ಮಾಜಿ ತಾಲೂಕ್ ಪಂಚಾಯತಿ ಸದಸ್ಯರಾದ ರಾಜಣ್ಣ ಅವರ ಮಾತಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಲಕ್ಷ್ಮಣ್ ಜೊತೆ ಜೀವನ್, ಅಶ್ವೇಗ ನ್ಯೂಸ್, ಬಿಡದಿ. ಓಕೆ, ಇಷ್ಟೇ ಮ್ಯಾಟ್ರು. ಈಗ ಇದರಲ್ಲಿ ಏನೇನು ಆಗ್ತಾ ಇದೆ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಯಾರು ಮಾತಾಡಿದ್ದು ಇದನ್ನು? ಕೈ ಮುಖಂಡ ರಾಜಣ್ಣ ಅನ್ನೋರು ಮಾತನಾಡಿದರು. ಆದರೆ ಗ್ರೇಟರ್ ಬೆಂಗಳೂರು ಇಂಟಗ್ರೇಟೆಡ್ ಟೌನ್ಶಿಪ್ ನಿಜ ಯೋಜನೆ ಕೂಡ ಇದೆ. ಬೆಂಗಳೂರಿನ ದಟ್ಟಣೆ ಕಡಿಮೆ ಮಾಡಬೇಕು, ಜನಸಂಖ್ಯೆ ಜಾಸ್ತಿ ಇದೆ, ಮೂಲ ಸೌಕರ್ಯಗಳ ಕೊರತೆಯನ್ನು ನೀಗಿಸಲು ಈಗ ಈ ಒಂದು ಟೌನ್ಶಿಪ್ ತಲೆ ಎತ್ತಬೇಕು ಅನ್ನುವ ಆಶಯ ಇದೆ. ಜಗತ್ತಿನಲ್ಲೇ
ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದರೆ ಕೃತಕ ಬುದ್ಧಿಮತ್ತೆಯ ಚಾಲಿತ ನಗರವನ್ನು ಕೂಡ ಅಲ್ಲಿ IT BT ಇರಬಹುದು, ಕೈಗಾರಿಕೆಗಳಿಗೆ ಸಂಬಂಧಪಟ್ಟಂಗಿರ್ಬೋದು, ಬಹಳಷ್ಟು ಅತ್ಯಾಧುನಿಕ ತಂತ್ರಜ್ಞಾನದಿಂದ ಕೂಡಿದಂಥ ಒಂದು ದೊಡ್ಡ ನಗರವನ್ನು ಮಾಡಲಿಕ್ಕೆ ಯೋಜನೆಯನ್ನು ಮಾಡ್ತಾ ಇದ್ದಾರೆ. ಫೈನ್ ಸ್ವಾಮಿ, ಈ ಆಲೋಚನೆಗಳೇನು ತಪ್ಪು ಅಂತ ಹೇಳ್ತಾ ಇಲ್ಲ. ಆದರೆ ವೇರ್ ಇಟ್ ಈಸ್ ಲೊಕೇಟೆಡ್, ನೀವು ಮಾಡಬೇಕು ಅಂದ್ಕೊಂಡಿರುವಂಥ ಈ ಬೃಹದಾಕಾರದ ಯೋಜನೆಯಾಗಿ ಚಾಲನೆಗೊಳ್ಳೋಕೆ ನೀವು ಆಯ್ಕೆ ಮಾಡ್ಕೊಳ್ತಾ ಇರುವಂಥ ಜಾಗಕ್ಕೆ ಮಿಶ್ರ ಪ್ರತಿಕ್ರಿಯೆ ಅನ್ನೋದಕ್ಕಿಂತ ಹೆಚ್ಚಾಗಿ ರೈತರು ಹೋರಾಟ ಮಾಡ್ತಾ ಇದ್ದಾರಲ್ಲ, ಹಾಗಾದರೆ ಆ ಹೋರಾಟಕ್ಕೆ ಯಾವ ಬೆಲೆ ಇಲ್ವಾ? ಸುಮ್ಮನೆ ಮಾಡ್ತಾ ಇದ್ದಾರಾ? ಅದನ್ನು ಪ್ರಶ್ನೆ ಮಾಡಬೇಕಾಗಿದೆ.